ನಿಮಗೆ ಇರೋ ಬರೋ ಎಲ್ಲಾ ಪಾರ್ಸಲ್ ಏನಿತ್ತು ಅದೆಲ್ಲ ತೆಗೆದು ನಮ್ಮ ಟುಮ್ ಎಲ್ಲೋ ಬಿದ್ದು ಬಂದಾವ್ ನೋಡಿ. ಇದ್ರಲ್ಲಿ ಇನ್ನೂ ಎಷ್ಟು ಜ್ಯೂಸ್ ಇದೆ ಗೊತ್ತಾ ನೋಡಿ. ಅದಕ್ಕೆ ಅವ್ರಿಗೆ ಅಂತ ಒಂದು ಜ್ಯೂಸ್ ಮೇಕರ್ ತರಿಸಿದ್ದೀನಿ. ದಾನ ಮಾಡ್ತಾ ಇದ್ದೀನಿ ಬಟ್ಟೆನ. ನಾನು ಯಾವ್ಯಾವ ಬಟ್ಟೆ ಯೂಸ್ ಮಾಡ್ತಿಲ್ಲ ಅದೆಲ್ಲ ನಾನೀಗ ದಾನ ಮಾಡೋ ಟೈಮು. ಗೈಸ್, ಇವತ್ತಿನ ವ್ಲಾಗಲ್ಲಿ ನಿಮಗೆ ಇರೋ ಬರೋ ಎಲ್ಲಾ ಪಾರ್ಸಲ್ ಏನಿತ್ತು ಅದೆಲ್ಲ ತೆಗೆದು ರಿವೀಲ್ ಮಾಡ್ತೀವಿ. ನಿಮಗೆ ಇನ್ನೂ ಪಾರ್ಸಲ್ ಸಿಗ್ತಲ್ಲ? ಇಷ್ಟೇನಾ? ಇನ್ನೂ ಇತ್ತಪ್ಪ ಗೈಸ್. ಇದು ಫಸ್ಟ್ ಒನ್ ಬಂದು ಇದು ನಮ್ಮ ಅಮ್ಮ ದಿನ ನನಗೆ ಕ್ಯಾರೆಟು ಫ್ರೂಟು ಜ್ಯೂಸ್ ಎಲ್ಲ ಮಾಡಬೇಕಲ್ಲ, ಅವ್ರಿಗೆ ಮಿಕ್ಸಿಲಿ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅವ್ರಿಗೆ ಅಂತ ಒಂದು ಜ್ಯೂಸ್ ಮೇಕರ್ ತರಿಸಿದ್ದೀನಿ ನೋಡಿ. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಜ್ಯೂಸ್ ಮೇಕರ್ ಇದು. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಜ್ಯೂಸ್ ಮೇಕರ್. ನೈಸ್ ನೈಸ್. ಎತ್ತಿ ಹಂಗೆ ಕವರ್ ಜೊತೆಗೆ ಎತ್ತಿ. ಓ ನೈಸ್, ಚೆನ್ನಾಗಿದಲ್ಲ ನೋಡಿ. ಹಿಂಗೆ ಅದರಲ್ಲಿ ಫ್ರೂಟ್ಸ್ ಹಾಕ್ಬಿಟ್ಟು ಇಲ್ಲಿ ಒಳಗೆ ಹಿಂಗೆ ತಳ್ಳಬೇಕು. ಹಿಂಗೆ ತಳ್ಳಿದ್ರೆ ಅದು ಜ್ಯೂಸ್ ಹಾಕಿ ಜಾಸ್ತಿ ಆಗಿ ಹೋಗುತ್ತೆ. ಕಸ ಎಲ್ಲ ಇಲ್ಲಿ ಕೂರುತ್ತೆ, ಜ್ಯೂಸ್ ಎಲ್ಲ ಇಲ್ಲಿ ಕೂರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬಾಕ್ಸು ಅಷ್ಟೇನಾ? ಇನ್ನೂ ಬೇಜಾನಿತ್ತಪ್ಪ. ಏನಿದು ಇದಿತ್ತಲ್ಲ ಮತ್ತೆ ಯಾಕೆ ತರಿಸಿದ್ದು? ಬಾದಾಮ್ ಪುಡಿ ಮಾಡೋದು. ಇದು ಕೆಟ್ಟೋಗಿದೆ ಅಂದ್ರಲ್ಲ ನೀವು, ಅದಕ್ಕೆ ಬ್ಲೇಡ್ ಇಲ್ಲ ಅಂದ್ರೆ ನೀವು. ಇದು ಬ್ಲೇಡ್ ಇಲ್ಲ ಅಂತ ಹೇಳಿ ತರಿಸಿದ್ದು ನಾನು ಬಾದಾಮ್ದು. ಇಲ್ಲ, ಈ ಬ್ಲೇಡ್ ಕಳ್ದೋಗಿದೆಯಲ್ಲ. ನೆಕ್ಸ್ಟ್ ತೆಗೀರಿಪ್ಪ. ಗೈಸ್, ಇದು ಬಂದು ಪ್ಯಾಂಟ್ ಇದೆ ನಂದು. ಜಿನ್ ಪ್ಯಾಂಟ್ ನಂದು ಜಿನ್ ಪ್ಯಾಂಟ್. ಇದು ಬಿಡಿ, ಗೊತ್ತಾಯ್ತೇನೋ ಅಂತ. ಅದು ಸರ್ಪ್ರೈಸ್. ಇದೊಂದಿದೆ. ಇನ್ನೂ ಇತ್ತು ಪಾರ್ಸಲ್ಗಳು, ಏನಾಯ್ತು ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಆರ್ಡರ್ಗಳು ರಿಸೀವ್ ಆಗಿದೆ. ಏನು ಮಿಸ್ ಆಗಿಲ್ಲ. ಏರ್ಪಾಡ್ಸ್ ತರಿಸಿದ್ದು ಚಿಕ್ಕದು. ಇದೊಂದು ಬೇಕಾಗುತ್ತೆ ಅಂತ. ನಾನು 250 ಗ್ರಾಮ್ ಕ್ಯಾರೆಟ್ ತಿನ್ನಬೇಕು. ಇದರಲ್ಲಿ ಇದೆಲ್ಲ ವೇಸ್ಟ್ ಆಗುತ್ತಲ್ಲ, ಅದೆಲ್ಲ ಕಟ್ ಮಾಡಬೇಕು. ಅದೂ ಲೆಕ್ಕನೇ ಅಲ್ವಾ? ಆಮೇಲೆ ಹಿಂಗೆ ಪೀಸ್ ಮಾಡಿ ಹಿಂಗೆ ಇದ್ರಲ್ಲಿ ಹಾಕ್ಬಿಟ್ಟು ತಳ್ಳೋದಷ್ಟೇ. ನೋಡೋಣ, ನನ್ನ ಪ್ರಕಾರ ಇದು ಈಸಿ ಆಗುತ್ತೆ ನಮ್ಮ ಅಮ್ಮಗೆ. ಇವಾಗ ಮುಂಚೆ ಎಲ್ಲ ತುಂಬ ಸೋಸ್ಕೊಂಡೆಲ್ಲ ಕಷ್ಟ ಆಗ್ತಿತ್ತಲ್ಲ ಪಾಪ, ದಿನ ಕಷ್ಟ ಮಾಡ್ಕೋತ ಕಷ್ಟ ಆಗ್ತಿತ್ತು. ಅಲ್ಲ, ಆದ್ರೆ ಅದು ಸೋಸ್ದಾಗ್ಲೂ ಒಂಚೂರು ಅದು ಬಂದ್ಬಿಡೋದು ಗಲೀಜು ಒಂಚೂರು ಅದ್ರದ್ದು. ಅಂದ್ರೆ ಇದ್ರದ್ದು ರಾನೆಸ್ ಏನೋ ಅಂತಾರ, ನಾಟ್ ಪಲ್ಪ್ ಏನೋ ಅಂತಾರ, ನಾಟ್ ಶೋರ್. ಇದು ನಾರಗಳ ಅದು ಸ್ಕ್ರಾಪರ್ ಅಲ್ಲಿ ಇದು ಮಾಡಿ ಸ್ಕ್ರಾಪ್ ಮಾಡಿ ಹಾಕ್ತಾ ಇದ್ದೆ. ನಮಗೆ ಸಖತ್ ಎಕ್ಸೈಟಿಂಗ್ ಆಗಿದೆ ಇದು ಹೆಂಗಿರಿ ವರ್ಕ್ ಆಗುತ್ತೆ ಈಗ ಅಂತ. ಅದಕ್ಕೆ ನಾನು ಬಂದು ನಿಂತ್ಕೊಂಡಿದ್ದೀನಿ ನೋಡ್ಕೊಂಡು. ಎಲ್ಲಿ ಇದ್ರದ್ದು ತಳ್ಳದಲ್ಲಿ ಇದು ಇಲ್ಲಿದೆ. ಕಟ್ ಮಾಡಲ್ಲ. ಹಿಂಗೆ ಅದು ಆನ್ ಬಟನ್ ಎಲ್ಲ ಏನಿಲ್ವಾ? ಇಲ್ಲಿದೆ, ಇಲ್ಲಿ ಆನ್ ಬಟನ್ ಇದೆ. ಹಿಂಗೆ ಹಾಕದಾ? ಅಲ್ಲ, ಪೀಸ್ ಮಾಡಬೇಕು. ಟ್ರೈ ಮಾಡಿ ನೋಡೋಣ. ತಳ್ಳಿ. ಆಗಲ್ಲಪ್ಪ. ಹೌದಾ? ತಳ್ಳಿ ನೋಡೋಣ. ಹೆಂಗ್ ತೊಳೆಯೋದು? ಆನ್ ಮಾಡಿ. ಆಗಲ್ಲ, ಹಂಗಿರು ಬೇಡ. ಈಗ ತಳ್ಳಿ. ಮಾಡಬೇಕು, ಪರವಾಗಿಲ್ಲ. ಏನ್ ಆಗ್ತೈತೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಏನಾಗ್ತಿದೆ ಗೊತ್ತಿಲ್ಲ, ನೋಡೋಣ. ಇಷ್ಟೇ ಜ್ಯೂಸ್ ಬಂದಿರೋದು ಆಗಿಂದ ನೋಡಿ. ಇಷ್ಟು ಕ್ಯಾರೆಟ್ ಹಾಕಿದ್ಮೇಲೆ ಅದು ನೀರ್ ಹಾಕ್ತಾ ಇದೆ, ಅದಕ್ಕೆ ನೀರ್ ಹಾಕ್ತಾ ಇಲ್ಲ. ನೀರ್ ಹಾಕ್ತಿದ್ರಾ? ಸ್ವಲ್ಪ ನೀರ್ ಹಾಕ್ತಾ ಇದ್ರ. ಇಲ್ಲಾಂದ್ರೆ ಹೆಂಗ್ ಗ್ರೈಂಡ್ ಆಗತ್ತದು? ಕರೆಕ್ಟ್. ಹಿಂಗೆ ತಳ್ಳಿ ನೋಡ್ತೀರಾ? ಹಿಂಗೆ ತಳ್ಳಿ ನೋಡಿ, ಆಗತ್ತಾ ನೋಡೋಣ. ತಳ್ಳ ಹಿಂಗೆ ತೆಗಿಬೋದು ನೋಡಿ ಗೈಸ್. ಫ್ರೆಶ್ ಕ್ಯಾರೆಟ್ ಜ್ಯೂಸ್ ರೆಡಿ. 250. ಎಷ್ಟು? 250 ಗ್ರಾಮ? 250ನಾ 200? 250 ನೋಡಿ. ಇಷ್ಟೇ ಬರುತ್ತೆ 250. ನಮ್ಮ ಅಮ್ಮ ನೀರು ಹಾಕ್ಬಿಟ್ಟು ಎಷ್ಟು ಕೊಡೋರು ನೋಡಿ, ಇಷ್ಟು ಬರ್ತೀವಿ. ಹಿಂಗೆ ಎತ್ಬಿಟ್ಟು Cheers.
ಆಗ್ಬೇಕು. ಈಗ ಕುಕ್ಕುಂಬರ್ ಕುಡಿಬೇಕು. ತೆಗೆದಂಗಿರುವ ನೋಡಿ ಕಸ ಎಲ್ಲ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ಕಸ ಅಲ್ಲ ಅದು ವೇಸ್ಟಾ? ಯಾಕೆ ಇದ್ರಲ್ಲಿ ಇನ್ನೂ ಜ್ಯೂಸ್ ಇದೆ ಮಾಮ್. ಅದನ್ನ ಹಿಂಡು ಅಲ್ವಾ? ಬರುತ್ತೆ ಇದ್ರಲ್ಲಿ. ಇದ್ರಲ್ಲಿ ಇನ್ನೂ ಎಷ್ಟು ಜ್ಯೂಸ್ ಇದೆ ಗೊತ್ತಾ ನೋಡಿ ಇಲ್ಲಿ. ನೋಡಿ ಹಿಂಡು ಇನ್ನೂ ಬರುತ್ತೆ. ಓ ಯಾವ್ದೋ ಇದು ಸ್ಕ್ಯಾಮ್ ಇದು. ಅದೇ ಬೆಸ್ಟ್ ನಮ್ಗೆ. ವೇಸ್ಟ್ ಆಗೋಯ್ತಿದೆ ನನ್ಗನ್ಸಂಗೆ ಅದೇ ಬೆಸ್ಟ್ ಅನ್ಸುತ್ತಪ್ಪ. ಹೌದಾ? ಇನ್ನೊಂದ್ಸರಿ ಇಷ್ಟೆಲ್ಲ ಹಾಕ್ತೀರಾ? ಪೌಡರ್ ಹಾಕತ್ತೆ ಆಗಲ್ಲ, ಅದ್ರಲ್ಲಿ ಹಾಕ್ಬೇಕು. ಎಷ್ಟಿದೆ ಜ್ಯೂಸ್ ಇದ್ರಲ್ಲಿ? ಮತ್ತೆ 250 ml ಜ್ಯೂಸ್ ಕೊಡ್ದೇ ಇಲ್ಲ ನಾನು ಹಂಗಂದ್ರೆ. 250 ml ಅದ್ರ ಬರದೇ ಇಲ್ಲ, ಇದ್ರಲ್ಲಿ ಆದ್ರೆ ಹೋಗಲ್ವಾ ನಿನ್ಗೆ? ಒಂದ್ ಕೆಲಸ ಮಾಡಿದೆಲ್ಲ ಮತ್ತೆ ಹಾಕಿ ಇದಕ್ಕೆ ನೋಡೋಣ ಎಷ್ಟು ಜ್ಯೂಸ್. ಒಂದ್ಸರಿ ಹಾಕೋಣ ಎಷ್ಟು ಜ್ಯೂಸ್ ಬರುತ್ತೆ ನೋಡೋಣ. ಇದಕ್ಕೆ ಬರಲ್ಲ. ಹೌದಾ? ಇದು ದಪ್ಪ ದಪ್ಪ ಮಾತ್ರ ಆಗೋದು. ಪೌಡರ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಅದೇ ಹೋಗುತ್ತೆ. ಕರೆಕ್ಟ್. ಆಮೇಲೆ ನೀವು ಜಾಸ್ತಿ ಜ್ಯೂಸ್ ಹಾಕ್ಬೇಕು, ಜಾಸ್ತಿ ಕ್ಯಾರೆಟ್ ಹಾಕ್ಬೇಕು ನೀವು. ಅದನ್ನ ಮಾಡ್ಕೊಳ್ಳ. ಬೇಡ ಬೇಡ, ಇದು ಕುಕುಂಬರ್ ಹಾಕಿ ಇದಕ್ಕೆ. ಇದಕ್ಕೆ ತೆಗಿತೀನಿ ಫಸ್ಟ್. ಕುಕುಂಬರ್ ಜ್ಯೂಸ್ ಮಾಡಿ ಈಗ. ಹಾಕ್ಕೊಳ್ಳ ಇದರಲ್ಲಿ ಮಿಕ್ಸ್. ಬೇಸ್ ಕುಕುಂಬರ್ ಜ್ಯೂಸ್ ಮಾಡ್ತವ್ರಿ ಈಗ. ಸ್ವಲ್ಪನೇ ಆಗೋದಪ್ಪ ಇದು. ಇಲ್ಲಿದೆ ಇಟ್ಟಿಲ್ಲ ನಮ್ಮಮ್ಮ. ವಾ ವಾ ತಾಜ್ ವಾ. ಏನ್ ತಲೆ ಏನ್ ತಲೆ ಏನ್ ತಲೆ ಅಂತೀರಾ ನಮ್ಮಮ್ಮಂಗೆ. ದೇವ್ರೇ ದೇವ್ರೇ, ನಮ್ಮನ್ ಭೂಮಿ ಮೇಲೆ ಬಿಡೋದ್ ಬಿಟ್ಟೆ ಒಂದ್ ತಲೆ ಎಕ್ಸ್ಟ್ರಾ ಕೊಟ್ಬಿಟ್ಟಲ್ಲ, ಒಂಚೂರು ಮೆದ್ಲು ಕೊಟ್ಬಿಟ್ಟು ಬಿಡೋದಲ್ವಾ. ನೋಡಿ ಗೈಸ್ ಎಷ್ಟು ಕ್ಯಾರೆಟ್, ಎಷ್ಟು ಕುಕುಂಬರ್ ವೇಸ್ಟ್. ಒಂದ್ ಫುಲ್ ಕುಕುಂಬರ್ ಪ್ರೈಸ್ ಎಷ್ಟು ಎಷ್ಟು ಗೈಸ್? 5 ರೂಪಾಯಿ 10 ರೂಪಾಯಿ 10 ರೂಪಾಯಿ ವೇಸ್ಟ್ ಮಾಡಿದಾರೆ ನಮ್ಮ ಅಮ್ಮ. ಅವ್ರಿಗೇನ್ ಗೈಸ್, ಅವ್ರಿಗೇನು? ಹಾ ನೋಡಿ ಗೈಸ್, ಇದು ವೇಸ್ಟ್. ಇದು ರಿಟರ್ನ್ ಆಗ್ತಾ ಇದೀನಿ, ಯಾವ್ದಕ್ಕೂ ಯೂಸ್ ಇಲ್ಲ. ಈಗ ಮಿಕ್ಸರೇ ಬೆಸ್ಟ್ ನನ್ನ ಪ್ರಕಾರ. ಎಷ್ಟು ವೇಸ್ಟ್ ಆಗೋಯ್ತು, ಎಷ್ಟು ವೇಸ್ಟ್ ಆಗೋಯ್ತು ಅಲ್ವಾ? ಯಾರು ಬೇರೆ ಜ್ಯೂಸರ್ ತರ್ತಾನ, ಇದು ಬೇಡ. ಇನ್ನೂ 3 ಪಾರ್ಸಲ್ ಇದೆ, ಇದನ್ನ ತೆಗಿಯೋಣ. ಏನಿರ್ಬೋದು ಏನಿರ್ಬೋದು? ಬುಕ್ಕು ಬುಕ್ಕ ಕ್ಲಾಮ್ ಬುಕ್ ಇಲ್ಲ, ಬುಕ್ ಅಲ್ಲ, ಏನದು? ಬುಕ್ಕೆ ಬುಕ್ಕ. ಮಾಸ್ಟರ್ ಯುವರ್ ಮೈಂಡ್ ಸೆಟ್. ಬರೀ ತರ್ಸೋದಾಯ್ತು, ಒಂದು ಓದಿಲ್ಲ. ಅದೊಂದಿದೆ, ಎಲ್ಲ ಮೂಲ ಒಂದು ಬುಕ್ ಇಟ್ಟಿದ್ದೀನಿ ಈಗ. ನೆಕ್ಸ್ಟ್ ತಲೆ ಕೆಟ್ಟಾಗ ತರೋದನ್ನ. ಇದು ಬುಕ್ಕೇನಾ? ಇದು ಬುಕ್ಕಾ? ನಮ್ಮ ತುಮ್ ಎಲ್ಲೋ ಬಿದ್ದು ಬಂದವ್ ನೋಡಿ. ಇವನ್ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು, ಇವನ್ ಫ್ರೆಂಡ್ ಗಾಡಿ ಎತ್ಕೊಂಡೋಗಿ ಮಗು ಗುದ್ಬಿಟ್ಟು, ಯಾವ್ದೋ ಮಗುಗೆ. ಮಗು ಸೇವ್ ಮಾಡಕ್ ಹೋಗಿ ಗುದ್ದಿದ್ದ. ಆಹಾ, ಏನ್ ಪುಂಕ್ತಿಯೋ ಏನ್ ಪುಂಕ್ತಿಯೋ ಅವ್ನ್ಗ. ಡಿಯಾಲ್ ಇಲ್ಲ, ಹೆಲ್ಮೆಟ್ ಇಲ್ಲ, ಬಂದ್ಬಿಟ್ಟು ಮದುವೆಗೆ. ಓಕೆ, ಯು ಬಿಕಮ್ ವಾಟ್ ಯು ಥಿಂಕ್. 2 ಬುಕ್. ಎಷ್ಟಪ್ಪ ಬುಕ್ಗಳು? ಇಡೀ ಎಷ್ಟು ಬುಕ್ ಇದೆ ತೋರಿಸ್ತೀನಿ. ಇದು ಪ್ಯಾಂಟ್ ಇದೆ, ಯಾವುದೋ ಪ್ಯಾಂಟ್ ಇದೆ ಪಕ್ಕ. ನಂಗೆ ಜಿಮ್ ಪ್ಯಾಂಟ್ ಥರ ಹುಚ್ಚಾಗ್ಬಿಟ್ಟಿದೆ ಗೈಸ್. ತರಿಸಿ ಇಡೋದು, ಇವನು ಹಾಕೊಂಡು ಓಡಾಡೋದು. ನೋಡಿ ನಂದೇ ಇದು 2 ಹಾಕೊಂಡಿರೋದು. ನಾನು ತರಿಸೋದು, ಇವನು ಹಾಕೊಂಡು ಓಡಾಡೋದು. ಚೆನ್ನಾಗಿದೆ, ಒಂಥರ ಜೀವನ ಇದು. ತೆಗಿಯೋದು ಇಲ್ಲ, ಜಾಕೆಟ್ ಇದು. ತೆಗಿ ಪ್ಯಾಂಟಾ? ಫುಲ್ ಓವರ್ ಅನ್ಸುತ್ತೆ. ಪ್ಯಾಂಟಾ? ಫುಲ್ ಓವರ್. ಚೆನ್ನಾಗಿದೆ. ಎಷ್ಟು ಬುಕ್ ಇದೆ ತೋರಿಸ್ತೀನಿ ಈಗ ನಿಮಗೆ. ಎಲ್ಲೆಲ್ಲಿ ಇಟ್ಟಿದ್ದೀನಿ ಹುಡುಕ್ಬೇಕಾದ್ರೆ. ಅದೇ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಯಾವ್ದು ಕೈಗೆ ಸಿಗುತ್ತೆ ಅದು ಎತ್ಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ. ಇಲ್ಲೊಂದಿದೆ 4 ಬುಕ್ಕಾ? 4 ಬುಕ್ಕು. ಇನ್ನೂ ಬೇಜಾನಿದೆ. ಒಂದು 8 ಬುಕ್ಕಾರು ತರಿಸಿಟ್ಟಿದ್ದೀನಿ. ಎಲ್ಲ ಹುಡುಕ್ಬೇಕು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ. ಕಾರಲ್ಲಿ ಒಂದಿದೆ. ಈಗ ಓದ್ತಿರೋದು ನಾನು ದಿಸ್ ಈಸ್ ಹೌ ಯು ಹೀಲ್. ಇದು ಅರ್ಧ ಓದಿದೆ. ಇನ್ನು ಈಗ ಶುರು ಮಾಡೋದು ನಾನು ಬೇರೆದವರು ಶುರು ಮಾಡ್ತೀನಿ. ಅದು ಬೋರಿಂಗ್ ಆಗಿದೆ ಒಂಚೂರು. ನನಗೆ ಸ್ಟೋರೀಸ್ ಇದ್ರೆ ಇಷ್ಟ. ಒಂಚೂರು ತಲೆಗೆ ಹಾಕ್ಬಾರ್ದು ಯಾವ ಬುಕ್ಕೂ, ಶೂಟ್ ಮಾಡಬಾರ್ದು. ನೀನು ಯಾವ್ದಾದ್ರು ಓದ್ತೀಯನಾ? ಇಷ್ಟು ಬುಕ್ಸ್ ಇದೆ, ಓದು. ಒಂದು ಪೇಜ್ ಓದು. ಅದಾದ್ರು 1 ಪೇಜ್ ಓದು. 1 ಪೇಜ್ ಓದು. ಗೈಸ್ ಟುಮ್ ಓದ್ತಾನೆ ಇರಲಿಲ್ಲ ಗೈಸ್ ಸ್ಕೂಲ್ ಟೈಮಲ್ಲೂ. ನೋಡಿ ಇದ್ರಲ್ಲಿ ಓದಿಸ್ತೀನಿ. ಮಾಸ್ಟರ್ ಯುವರ್ ಮೈಂಡ್ ಸೆಟ್ ಓದಿಸ್ತೀನಿ. 1 ಪೇಜ್ ಓದು. ಹಾಂ, ಈ ಪೇಜ್ ಓದು. ಜೋರಾಗಿ ಓದು, ಮನ್ಸಲ್ಲ. ಹಾಂ ಓದು. ಡಿಸ್ಟರ್ಬ್ ಮಾಡಬಹುದು ಅಲ್ಲ, ಓದು. ಬುಕ್ ಓದ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋದು, ಮಿಸ್ ಮಾಡೋದು. ಜೋರಾಗಿ ಓದು. ಓಕೆ, ಈಗ ನೀನು ಏನು ಹೇಳ್ತೀಯ ಆಡಿಯನ್ಸ್ಗೆ, ನೋಡ್ತಿರೋರಿಗೆ? ಈಗ ಇಂಗ್ಲೀಷು ಓದ್ತಾ ಇಲ್ವಲ್ಲ ಸ್ಕೂಲಲ್ಲೆಲ್ಲ, ಕಾಲೇಜಲ್ಲಿ ಇಂಪಾರ್ಟೆಂಟಾ?
ಏನ್ ಮಾಡ್ದೆ? ನೀನೇನ್ ತಪ್ಪು ಮಾಡ್ದೆ? ವೆರಿ ಇಂಪಾರ್ಟೆಂಟ್. ನೀನೇನ್ ತಪ್ಪು ಮಾಡ್ದೆ? ಫ್ರೆಂಡ್ಸ್ ಜೊತೆ ಸೇರಿ ಹಾಳಾಗ್ಬಿಟ್ಟೆ. ನಾನು 8th ಹೋಗಿ ಚೆನ್ನಾಗೇ ಇದ್ದೆ, 9th 10th ಹಾಳಾಗ್ಬಿಟ್ಟೆ. ಇಂಗ್ಲಿಷ್ ಎಲ್ಲ ಓದಲ್ಲ. ಮಮ್ಮಿ ನಾವು ಓದಿ ಸ್ಕೂಲಲ್ಲೆಲ್ಲ ಟೀಚರ್ ಆಗಿದ್ರು. ಆ ಬೈಕ್ ಅದು ಓದ್ತಿದ್ರು ಕುತ್ಕೊಂಡು. 9th 10th ಸಪ್ರೇಟ್ ಹೋಗ್ಬಿಟ್ಟು ನೋಡಿ ಗೈಸ್, ಈಗ ಅವ್ನು 1 ಪೇಜ್ ಓದಿರೋಷ್ಟು ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಟ್ಟಿದೆ. ನಾನು ಚಾಲೆಂಜ್ ಮಾಡ್ತೀನಿ, ಸಾಯಿಲ್ ಇನ್ನು ಸ್ವಲ್ಪ ದಿನದಲ್ಲಿ 1 ಪೇಜು 1 ಬುಕ್ ಓದ್ತಾನೆ, ಆಯ್ತಾ? ಓಕೆ ಗೈಸ್, ಸೊ ದಟ್ ಈಸ್ ವೈ ಯುವರ್ ಸರ್ಕಲ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸೂ ಓದಬೇಕು, ನೀವು ಓದಬೇಕು. ಬನ್ನಿ, ಈಗ ಇನ್ನೇನು ಪಾರ್ಸಲ್ ಇದೆ ಹುಡುಕ್ತಾ ಇದ್ದೀನಿ ನಾನು ಮನೇಲಿ. ನಮ್ಮ ಮನೇಲಿ ಕರೆಂಟ್ ಇಲ್ಲ ಗೈಸ್. ಇದು ನೋಡಿ, ಶುಭಮಣ್ಣ ಮದುವೆ ಶುಭಮಣ್ಣ ಹಲ್ದಿ ಹಚ್ಚಿತ್ತಲ್ಲ, ಆ ಶರ್ಟ್ ನಮ್ಮ ಡ್ರೈ ಕ್ಲೀನ್ ಮಾಡಿಸಿದ್ದಾರೆ. ಹಿಡ್ಕೋ ಸರ್ 1 ನಿಮಿಷ. ಯೆಲ್ಲೋ ಕಲರ್ ಇದ್ದಿದ್ದೆಲ್ಲ ಹೋಗ್ಬಿಟ್ಟಿದೆ. ನನಗೆ ಖುಷಿ ಆಯಿತು, ಸಖತ್ತು ಇಷ್ಟ ಇದ್ದಿದ್ದು ಶರ್ಟ್. ಇದು ಒಂದೇ ಸರಿ ಹಾಕಿದ ತಕ್ಷಣ ಹಲ್ದಿ ಹಚ್ಬಿಟ್ಟಿದ್ರಲ್ಲ, ನೋಡಿ ಹೋಗ್ಬಿಟ್ಟಿದೆ ಫುಲ್ ಕಲರ್. ನಾಳೆ ದಿನ ಹಾಕೊಂಡು ಹೋಗ್ತೀನಿ ಗೈಸ್. ಸೊ ಈಗ ನಾನು ದಾನ ಮಾಡ್ತಾ ಇದ್ದೀನಿ ಬಟ್ಟೆನ. ನಾನು ಯಾವ್ಯಾವ ಬಟ್ಟೆ ಯೂಸ್ ಮಾಡ್ತಿಲ್ಲ ಅದೆಲ್ಲ ನಾನೀಗ ದಾನ ಮಾಡೋ ಟೈಮು. ಇರಿ ಅಲ್ಲಿ ನಿಂತ್ಕೊಳ್ಳೋ, ಅಲ್ಲಿ ನಿಂತ್ಕೊ. ಕ್ಯಾಚ್. ಹಾ ನೋಡ್ರ ದುರಂಕಾರ ನೋಡಿ ಗೈಸ್. ಎಲ್ಲ ಈಗ ಎತ್ತಿ ಇದು ಇಟ್ಕೊ. ನಂಗೆ ಬೇಡ ಆಯ್ತು, ತುಂಬಾ ದಿನ ಆಯ್ತು. ನಾನು ಹಾಕ್ತೀನಿ. ತಗೊಂಡು ಹೋಗ್ಬಿಡು, ನಿನ್ ರೂಮಿಗೆ ತಗೊಂಡೋಗಿ ಇಟ್ಕೊಂಡ್ಬಿಡು. ಇದು ಇದು ಬಟನ್ ಹೊಲ್ಸ್ಕೊಂಡು ಹಾಕೋ ನೀನು. ಗೈಸ್ ಅದನ್ನ ಹಾಕೇ ಇಲ್ಲ. ತಗೋ, ಇದು ನೀನೇ ಇಟ್ಕೊಂಡು ಹೋಗ್. ಮತ್ತೆ ಇಲ್ಲಿ ಯಾಕೆ ಇಟ್ಟಿದ್ಯಾ? ಇದು ಇಟ್ಕೋ ಮಾಮ್. ಇದ್ರಲ್ಲಿ ಯಾವ್ದು ಅವಂದು ನಂದು ನೋಡ್ಕೊಳ್ಳಿ. ಎಲ್ಲ ತಂದು ಇಲ್ಲಿ ಇಡೋದಲ್ಲ, ನನ್ ರೂಮ್ಗೆ ಇಡ್ತಾರೆ. ಅವಂದು ನಂದೇ ಇದೇ ರೂಮಲ್ಲಿ ಇಡ್ತಾರೆ. ಅವ್ನು ಅದೇ ಸಿಕ್ಕಿದ ಚಾನ್ಸ್ ಅಂತ ನಂದು ಹಾಕೊಂಡು ಹಿಂಗ್ ಓಡಾಡ್ತಾನೆ ನೋಡಿ. ನೀನ್ ಹಾಕದೇ ಇಲ್ಲ, ನೀನು ಹಳೇದಾಯ್ತಿದ್ದು. ಇದು ಹೊಸದಿದು, ಒಂದೇ ಸರಿ ಹಾಕಿರೋದು. ಇದೊಂದು ಫಾರ್ಮಲ್ ಶರ್ಟ್. ಇಟ್ಕೋ ತಗೋ, ಇದು ಇಟ್ಕೋಬೇಕಿದೆ. ಇಟ್ಕೋತರ ಇದೆಯಾ ಅಂತ. ಇದು ಒಂದೇ ಸರಿ ಹಾಕಿರೋದು. ಒಂದ್ಸರಿ ತೆಗಿ ನೋಡೋಣ ಹೆಂಗಿದೆ ಇದು. ಸರಿ ಆಯ್ತು, ಇಟ್ಕೋ. ನೀನು ನಾನು ಒಂದ್ಸರಿ ಹಾಕಿಲ್ಲ ಇದನ್ನ. ಇಟ್ಕೋ, ಪರವಾಗಿಲ್ಲ, ನನ್ನ ತಮ್ಮನೇ ಅಲ್ವಾ. ಇದು ಹೊಸದಿದು. ಈ ತರ 2 ತರಿಸಿದ್ದೆ. ಮೊಹಮ್ಮದ್ ನಮ್ಮ ಇನ್ನೊಬ್ಬ ತಮ್ಮ ಇದಾಗ್ತೀಯಾ? ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋದು ಅದನ್ನ. ಒಂದ್ಸರಿನ ಹಾಕಿಲ್ಲ ಅದು ಗೈಸ್. ಎಷ್ಟೋ ಬಟ್ಟೆ ನಾನು ಹಾಕಿಲ್ಲ, ಒಂದ್ಸರಿನು ಲಿಟ್ರಲಿ ಹಾಕಿಲ್ಲ. ಅದೇ ಬಟ್ಟೆ ಅದು. ಎರಡು ಬೇಕಾ ನಿಂಗೆ? ಇಟ್ಕೋ. ನಾನು ಫೇಮಸ್ ಇದು ಇಟ್ಕೋ, ಹೊಸದದು. ಹಾಕಿದ್ಯಾ? ಇಲ್ಲ ಹಾಕಿಲ್ಲ. ಬಿಡು 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 ಬಿಡು. ಬೇಡ ಮಾಡಿದ್ಯಾ? ಹಾಕಿ ಕೊಟ್ಬಿಡ್ತೀನಿ ಬಿಡು. ಬೇಡ ಲೇ ತಗೊಳ್ಳೋ ಹೊಸದು. 5 ವರ್ಷದಿಂದ ಹಾಕ್ತೇನೆ ನೋಡಿ ನಾನು ಅದನ್ನ. ಇಲ್ಲ ಹೊಸದದು. ಮೊನ್ನೆ ಫೋಟೋ ಶೂಟ್ ಮಾಡಿದ್ದೆ ಮಮ್ಮಿ ಜೊತೆ. ಹಾಕಿದ್ರು ನಂಗೆ ಬೇಕಾಗಿತ್ತಲ್ಲ ಅವಾಗ. ಪಾರ್ಟಿ ಗಿಟಿಗೆ ಹೋದ್ರೆ ಬೇಡ 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 ಬಿಡು ಬಿಡು. ನೀನ್ ಎಷ್ಟು ನೀಟಾಗಿ ಗೈಸ್, ಅವ್ನು ನೀಟಾಗಿ ನೋಡ್ಕೊಳಲ್ಲ ಗೈಸ್ ಬಟ್ಟೆ. ಅದೇ ಬೇಜಾರು. ಎಲ್ಲ ಕೊಟ್ಬಿಡ್ತಿದ್ದ ಹಾಕೊಳಕ್ಕೆ. ಕೊಟ್ಟರು ನೋಡ್ಕೊಳ್ಳೋರಿದ್ರೆ ಕೊಡ್ಬೋದು. ತಗೋ ಜೀನ್ಸ್ ಹೊಸದು. ಹೊಸದು ಒಂದೇ ಸರಿ ಹಾಕಿದ್ ಮಲೇಷಿಯಲ್ ಅದು. ನೋಡಿ ಇಷ್ಟು ನನ್ನ ಮನೆ ನನ್ನ ರೂಮಲ್ಲಿ ಇದ್ದಿದ್ದು ಬಟ್ಟೆ ಈಗ ತುಂಬ್ದು. ಹೆಂಗ ಅನಿಸ್ತಿದೆ? ನಿಮ್ಮ ಅಣ್ಣ ಎಲ್ಲ ಹೊಸ ಬಟ್ಟೆ ಎತ್ ಕೊಟ್ಟಿದ್ದಾನೆ, ಖುಷಿ ಆಗ್ತಿದ್ಯಾ? ಸುಮ್ನೆ ಡೌ ಮಾಡೋ. ಹೊಸ ಬಟ್ಟೆ ಮೊದಲ ಅರ್ಧ ಹೊಸ ಬಟ್ಟೆ ಇಲ್ವಾ ಗೈಸ್? ಒಂದ್ 10 ಆದ್ರೂ ಒಂದ್ 5 ಆದ್ರೂ. ತುಂಬಾ ಪುಣ್ಯ ಮಾಡೀನಿ ಗೈಸ್ ನಾನು. ಇಂಥ ಅಣ್ಣ ಸಿಗಕ್ಕೆ ಯಾವ ಜನ್ಮದ ಪುಣ್ಯನೋ. ತುಂಬಾ ಪುಣ್ಯ ಮಾಡೀನಿ. 5 ಹೊಸ ಬಟ್ಟೆ ಇದೆ ಅದ್ರಲ್ಲಿ. ಓ ಥ್ಯಾಂಕ್ ಯು ಸೊ ವೆಲ್ಕಮ್ ವೆಲ್ಕಮ್. ಕಾಲ್ಗೆಲ್ಲ ಬೀಳ್ಬೇಡ. ಅಯ್ಯೋ ಬೀಳ್ಬೇಡ ಬೀಳ್ಬೇಡ ಕಣ. ಕಾಲ್ಗೆಲ್ಲ ಬೀಳ್ಬೇಡ. ಬಾಯ್ಲಿ ಗೈಸ್ ನೋಡಿ, ಯಾರಿಗೋ ಗುದ್ಬಿಟ್ಟು ಮುಟ್ಬಾರ್ದಾ? ನನ್ ಕಾಲ್ ನೋವಿದ್ದಾಗ ಬುದ್ಧಿದ್ಯಾ? ನಾವ್ ಎಕ್ಸರ್ಸೈಸ್ ಮಾಡ್ಬೇಕಾರೆ ಮುದ್ದೆ. ಗೈಸ್, ಇವತ್ತಿನ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ಟ್ಯಾಟು ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಬರುತ್ತೆ ನೋಡಿ ಏನು ಅಂತ. ಬಟ್ ಆ ಟ್ಯಾಟುನ ನಾನು ನಾಳೆ ವ್ಲಾಗಲ್ಲೂ ರಿವೀಲ್ ಮಾಡಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಆ ಟ್ಯಾಟು ರಿವೀಲ್ ಆಗೋದು ನಾನು ಯಾವಾಗಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನೋಡಿ. ಬಟ್ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.